ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕೋಗಿಲು ಲೇಔಟ್ ತೆರವು ಕಾರ್ಯಾಚರಣೆ ಬಗ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ವಾಗ್ಯುದ್ಧ ತಾರಕಕ್ಕೇರಿದೆ. ಬಾಂಗ್ಲಾ ನಿವಾಸಿಗಳು ಇದ್ದಾರೆ ಅಂತ ಬಿಜೆಪಿ ಆರೋಪಕ್ಕೆ ಸಚಿವ ಜಮೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಮಗೂ ಮನೆ ಕೊಡಿ ಅಂತ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಬೀದಿಗಿಳಿದಿದ್ದಾರೆ. ಬಾಂಗ್ಲಾದೇಶದಿಂದ ಬಂದವರಿಗೆ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಬಾಂಗ್ಲಾದೇಶ ಅವರಿಗೆ ಮನೆ ಇಲ್ಲಿ ಕೊಡಕ್ಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ. ಕೋಗಿಲು ನಿವಾಸಿಗಳಿಗೆ ನಾಳೆಯೇ ಮನೆ ವಿತರಿಸಲಾಗುತ್ತೆ ಎನ್ನಲಾಗಿತ್ತು. ಆದ್ರೆ ಇನ್ನೂ ನಮಗೆ ಪಟ್ಟಿಯೇ ಬಂದಿಲ್ಲ ಅಂತ ರಾಜೀವ್ ಗಾಂಧಿ ನಿಗಮದ ಎಂಡಿ ಹೇಳಿದ್ದಾರೆ. ನಮಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಿಂದ ಪಟ್ಟಿ ಬರಬೇಕು, ಆ ಬಳಿಕ ನಾವು ಪರಿಶೀಲಿಸುತ್ತೇವೆ. ಇನ್ನು 2-3 ದಿನಗಳು ತಡವಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ. ತೊಂಬತ್ತು ಫಲಾನುಭವಿಗಳಿಗೆ ಮಾತ್ರ ಮನೆ ಎಂದ ಸಚಿವ ಭೈರತಿ ಸುರೇಶ್. ಕೋಗಿಲು ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಜಿಬಿಎ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಸ್ತಾಂತರ ಮಾಡಲಾಗುತ್ತೆ. ಅರ್ಹ ಸಂತ್ರಸ್ತರಿಗೆ ಮಾತ್ರ ಮನೆಗಳನ್ನು ನೀಡಲು ನಿರ್ಧರಿಸಿದ್ದು ಶಾಶ್ವತ ನೆಲೆ ಸಿಗಲಿದೆ. ನಮ್ಮ ಸರ್ಕಾರಿ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿದೆ. ಸುಮಾರು 90 ಜನ ಮಾತ್ರ ಅವರು ಸ್ಥಳೀಯರಾಗಿರ್ತಾರೆ. ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂತ ಕೆಲಸಗಳು ಮಾಡ್ತಾರೆ. ಬಾಂಗ್ಲಾದವರು ಎಂದ ಆರ್ ಅಶೋಕ್ಗೆ ಜಮೀರ್ ತಿರುಗೇಟು. ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ ನಾವೆಲ್ಲ. ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು ಅವರೆಲ್ಲ ಏನು ಕೆಲಸ ಮಾಡ್ತಾರೆ? ಇವರೆಲ್ಲ ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ನೆನ್ನೆ ಆರ್ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿಯವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಯಾರು? ಅಶೋಕ್ ಅವರು. ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ ಅವ್ರಿಗೆ ಮನೆ ಇಲ್ಲಿ ಕೊಡೋಕ್ಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ. ಹೆಂಗ್ರಿ ಇರೋಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಅವರು ಕರ್ನಾಟಕದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಹೆಂಗೆ ಸಾಧ್ಯ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬಾರ್ದು. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಚಾರವಾಗಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹೇಳ್ತೀನಲ್ಲ, ಅಲ್ಲಿ ಹೇಳ್ತಿರೋರು ಅಷ್ಟು ಜನನು ಬಾಂಗ್ಲಾದೇಶಿಯರೇ. ನನ್ನ ಮಾತು ಸುಳ್ಳಾದ್ರೆ ಹೇಳಿ, 25 ಲಕ್ಷ ನಾನು ಹೇಳ್ತೀನಿ. ವರದಿ ಇಲ್ವಾ ಇಲಾಖೆನಲ್ಲಿ ಕೇಳಿ. 25 ಲಕ್ಷ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಸಂಖ್ಯೆ ಕೇಳಿದ್ರೆ. ಭಯದ ವಾತಾವರಣ. ನಾನೇ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಜವಾಬ್ದಾರಿತವಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡ್ಬೋದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆ, ನೀವು ಕೇಳಬಹುದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ. ಜಮೀರಿನಿಂದ ಇನ್ನೇನು ಬಯಸ್ಬೋದು ನೀವು? ಜಮೀರಿಂದ ಇನ್ನೇನು ಬಯಸ್ಬೋದು? ಮಾತಾಡ್ತೀವಿ, ಅದನ್ನು ಮಾಡಲಿ. ಮಾಡೋದು ಮಾಡ್ತಿರ್ಲಿ. ಫಸ್ಟ್ ನಾವು ಮೂಲಭೂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೂಲಭೂತ ಪ್ರಶ್ನೆ ಗೃಹ ಇಲಾಖೆಯವ್ರು ಹೇಳಿ, ಇಂಟೆಲಿಜೆನ್ಸ್ ಅವ್ರು ಹೇಳಿ, ರೆವಿನ್ಯೂ ಅವ್ರು ಹೇಳಿ, ಇವರೆಲ್ಲ ಹುಡುಕಿ ತೆಗಿಲಿ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ SR ವಿಶ್ವನಾಥ್, ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟರೆ ಕಾನೂನು ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಕೆಲವು ವಲಸಿಗರು, ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸಿಗರು ಮತ್ತು ಸ್ಥಳೀಯರು, ಅಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಸ್ಥಳೀಯ ಅಲ್ಪಸಂಖ್ಯಾತರ ಮುಖಂಡರುಗಳು ನಾವು ಮನೆ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅವರು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅದನ್ನು ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಕೂಡ ಬಾಡಿಗೆಯನ್ನು ವಸೂಲಿ ಮಾಡ್ತಾಯಿದ್ರು. ಅವ್ರು ಯಾರು ಕೂಡ ಅಲ್ಲಿ ಸ್ವಂತ ಸೂರಿಗೋಸ್ಕರ ಕೊಟ್ಟಿದ್ದಲ್ಲ, ಬೇರೆಯವ್ರ ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು. ಇವತ್ತು ನಿಜವಾದ ಫಲಾನುಭವಿ 10.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. 10.5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡೋ ಇಲ್ಲ ಸ್ವಂತ ಮಾಡಿ. ಆದರೆ ಇವನಿಗೆ BBMPಯಿಂದ 5 ಲಕ್ಷ ರೂಪಾಯಿ,
ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ರೂಪಾಯಿ ಇವೆಲ್ಲವನ್ನು ಕೊಟ್ಟು ಕೇವಲ 2.5 ಲಕ್ಷದಲ್ಲಿ ಮನೆ ಕೊಡ್ತೀವಿ ಅಂದರೆ ಈಗ ಏನು 1 ಲಕ್ಷ ಮನೆಗಳನ್ನು ಕಟ್ತಾ ಇದ್ದು 45,000 ಮನೆಗಳು ಬೆಂಗಳೂರು ಸುತ್ತಮುತ್ತಲು ಆಗ್ತಾ ಇದೆ. ಅವ್ರು ಯಾರು ಕೂಡ ದುಡ್ಡು ಕಟ್ಟಲ್ಲ, ಅವರೆಲ್ಲ 2.5 ಲಕ್ಷ ರೂಪಾಯಿಗೆ ಸ್ಟಿಕ್ ಆನ್ ಆಗ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ಕಾರಿ ಜಾಗದಲ್ಲಿ ಈ ಥರ ಗುಡಿಸಲು ಹಾಕ್ಸ್ತೀವಿ ಅಂತಲೇ ಅನ್ಕೊಳ್ರಿ. ಯಾಕಂದರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ನೀನು ಯಾರೋ ನಿನ್ಗೆ ಬೇಕಾದವ್ರು ಕೊಡಬೇಕಾದಾಗ ನನ್ನ ಸ್ಥಳೀಯರಿಗೆ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೆ ಗುಡಿಸಲು ಹಾಕ್ಸ್ತೀವಿ, ತೆರವು ಮಾಡ್ತಾರೆ, ಅವ್ರು ತಕ್ಷಣ ಬೇರೆ ಕಡೆ ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಬೇಕು. ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳಿಂದ ಪ್ರತಿಭಟನೆ. ಇದೇ ವೇಳೆ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಟಿವಿ9 ರಿಯಾಲಿಟಿ ಚೆಕ್ ವೇಳೆಯೂ ಫಲಾನುಭವಿಗಳು ತಮ್ಮ ಅಳಲು ತೋಡಿಕೊಂಡ್ರು. ಸರ್, ನಾವು 2017ರಲ್ಲಿ ಕಾಲದಾಗ ಅಪ್ಲಿಕೇಶನ್ ಹಾಕಿದ್ದು, 2021ರಲ್ಲಿ ನಾವು 1 ಲಕ್ಷವನ್ನ ಸಾಲ ಸೂಲ ಮಾಡಿಬಿಟ್ಟು ಠೇವಣಿ ಕಟ್ಟಿದ್ದು ಎಲ್ಲರೂ ಕೂಡ. ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇರ್ತಾರೆ ಅಂದ್ರೆ, ಮೊದಲು ಫಲಾನುಭವಿನ ಆಯ್ಕೆ ಮಾಡೋದಕ್ಕಿಂತ ಮೊದಲೇ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಅಕೌಂಟ್ಗೆ. ಫಲಾನುಭವಿಗಳನ್ನ ಹಣ ಬಿಡುಗಡೆ ಮಾಡಿ ನಂತರ ಫಲಾನುಭವಿಗಳನ್ನ ಜೀನಿಯನ್ನ ಚೆಕ್ ಮಾಡ್ತಾ ಇರಂತೆ, ಫಲಾನುಭವಿಗಳನ್ನ ದೃಢೀಕರಣ ಚೆಕ್ ಮಾಡ್ತಾರಂತೆ. ಇದು ಯಾವ ಲೆಕ್ಕಾಚಾರ? ಕಳೆದ ಅಕ್ಟೋಬರ್ 31ರಂದು ಡಿಜೆಹಳ್ಳಿ, ಕೆಜಿಹಳ್ಳಿಯಲ್ಲಿ ರೈಲ್ವೆ ಇಲಾಖೆ ಜಾಗ ಒತ್ತುವರಿ ತೆರವು ಮಾಡಲಾಗಿತ್ತು. 29 ಮನೆಗಳನ್ನ ಜಿಬಿಎ ಅಧಿಕಾರಿಗಳು ಡೆಮಾಲಿಷ್ ಮಾಡಿದ್ರು. ಆದ್ರೆ ಅಲ್ಲಿನ ನಿರಾಶ್ರಿತರಿಗೆ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ಸ್ಫೋಟಗೊಂಡಿದೆ. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧವನ್ನೇ ಸೃಷ್ಟಿಸಿದ್ರೆ, ಬೇರೆ ಕಡೆಗಳ ನಿರಾಶ್ರಿತರು ಕೂಡ ನಮಗೂ ಮನೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಕಿರಣ್ ಸೂರ್ಯ ಹಾಗೂ ಲಕ್ಷ್ಮೀ ನರಸಿಂಹ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು. ಇದೆಲ್ಲದರ ಮಧ್ಯೆ ಹೈಕೋರ್ಟ್ ಮೆಟ್ಟಿಲೇರಿದ ಕೋಗಿಲು ಲೇಔಟ್ನ ತೆರವು ಕೇಸ್. ಪುನರ್ವಸತಿ ಹಾಗೆ ಪರಿಹಾರ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ. ಜೈಬಾ, ತಬಸ್ಸುಮ್ ಮತ್ತಿತರರಿಂದ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ. 30 ವರ್ಷಗಳಿಂದ ಇಲ್ಲಿ 3,000 ಜನ ವಾಸಿಸ್ತಾ ಇದ್ದಾರೆ. ವಸೀಂ, ಫಕೀರ್ ಕಾಲೋನಿಗಳ ತೆರವಿನಿಂದ ಅವರೆಲ್ಲರೂ ಕೂಡ ನಿರ್ವಸತಿಕರಾಗಿದ್ದಾರೆ. ಎಸ್ಡಿಪಿಐ, ಎಂಐಎಂ ಪಕ್ಷಗಳು ಈಗ ನೆರವು ಒದಗಿಸ್ತಾ ಇವೆ. ಸರ್ಕಾರ 5 ಕಿಲೋಮೀಟರ್ ಅಂತರದಲ್ಲೇ ಮರುವಸತಿಯನ್ನು ಕಲ್ಪಿಸಬೇಕು ಅಂತ ಪಿಎಲ್ ಸಲ್ಲಿಸಲಾಗಿದೆ. ಅಲ್ಲಿವರೆಗೂ 3 ಹೊತ್ತಿನ ಪೌಷ್ಟಿಕಾಂಶಯುತ ಆಹಾರವನ್ನು ಒದಗಿಸಬೇಕು. 300 ಪ್ರತ್ಯೇಕ ಟೆಂಟ್, ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು. ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸಿ ಆರೋಗ್ಯ ತಪಾಸಣೆ ಮಾಡಬೇಕು. ಕಟ್ಟಡ ತೆರವಿಗೆ ಪರಿಹಾರ ನೀಡಬೇಕು ಅಂತ ಕೋರಿ ಪಿಎಲ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.